ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತನ್ರಿ. ನನಗೆ ಭಾಳ ಖುಷಿ ಆಗತ್ತೈತ್ರಿ. ಈಗ ಹಾಕಕತ್ತಾನಲ್ರಿ ವಿಡಿಯೋಸ್, ತಾಯಿ ಇಲ್ಲದ ತಬ್ಬಲಿ, ಆಮೇಲೆ ಅವಳ ಗಂಡನ ಮನ್ಯಾಗ ಏನೇನು ನೋವು ಪಡ್ತಾಳ ಅನ್ನೋದನ್ನ ಕತೆ ಚೆನ್ನಾಗಿ ಓಡಾಕತ್ತೈತ್ರಿ. ಇನ್ನೂ ಇವ್ರು ಹಿಂದಿನ ಕತೆಗಳನ್ನ ನೋಡಿಲ್ಲ, ಅನ್ನೋ ಕತೆಗಳನ್ನ ನೋಡಿ ಮುಂದಿನ ಕತೆಗಳನ್ನ ನೋಡಿ ಹಂಗಾದ್ರೆ ಅರ್ಥ ಆಗತಿ ಏನೇನಾಗೈತಿ, ರೇಖಾನ್ ಜೀವನದಾಗ ಏನೇನಾಗೈತಿ, ತವ್ರ ಮನ್ಯಾಗ ಎಷ್ಟು ಕಷ್ಟಪಟ್ಟಾಳ, ಗಂಡನ ಮನ್ಯಾಗ ಏನೇನು ಆಕಿಗೆ ಅವ್ರತ್ತೆ ಎಷ್ಟು ನೋವು ಕೊಡಾಕತ್ತಾಳ ಅನ್ನೋದು ಗೊತ್ತಾಗತ್ರಿ. ಆಮೇಲೆ ಆಕಿಗೆ ಅವ್ರ ನಾದ್ನಿ ಹೋಗ್ಬೇಕಾದಾಳ್ರಿ. ಆಕೆ ಈಗ ಸಿಟಿಯಾಗ ಓದ್ತಿದ್ಲು, ಈಗ ತವ್ರ ಮನೆಗೆ ಬಂದಿದ್ಲು ರೀ. ಅಂದ್ರೆ ಸಿಟಿಯಿಂದ ಪರೀಕ್ಷೆ ಎಲ್ಲ ಏನೋ ಆಗ್ಯಾವು ಅಂತಂದು ಹೇಳ್ಕೊಂಡು ಬಂದಿದ್ಲು ರೀ. ಬಂದು ಈಗ ಒಂದು 8-10 ದಿವಸ ಇರ್ತಾನೆ ಅಂತಂದು ಹೇಳಿ ಮತ್ತು ಸಡನ್ನಾಗಿ ಆಕೆ ಇದರಲ್ಲಿ ಬದಲಾವಣೆ ಆಗೈತೆ ರೀ. ಅಂದ್ರೆ ಪ್ರೆಗ್ನೆಂಟ್ ಅನ್ನೋ ವಿಷಯ ಆಕೆ ಗೊತ್ತಾಗೈತೆ ರೀ. ಅದಕ್ಕೆ ಕಾರಣ ಆಗಿರೋದು ಪ್ರವೀಣ್ ರೀ. ಅವನಿರೋದು ಆಕೆ ಸಿಟಿಯಾಗ ರೀ. ಹಾಗಾಗಿ ಈಗ ಆಕಿನ ಹುಡ್ಕೊಂಡು ರೇಖಾ ಆಮೇಲೆ ಪ್ರಿಯಾ ಇಬ್ಬರು ಹೋಗ್ಯಾರ ರೀ. ಅಲ್ಲಿ ಏನಕತಿ ಅನ್ನೋ ಕತೆ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ. ಮುಂದಿನ ಕತೆಗಳನ್ನ ನೀವು ನೋಡ್ಕೊಂತ ಬಂದ್ರೆ ಗೊತ್ತಾಗತ್ತೆ ರೀ. ಈಗ ನೋಡಿರಿ, ಈಗ ನೆಕ್ಸ್ಟ್ ಬರೋದು ಕತೆ ಅವರಲ್ಲಿ ಏನು ಮಾಡ್ತಾರೆ ಏನು ಅನ್ನೋದನ್ನು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನ ನೋಡಿರಿ, ಲೈಕ್ ಕೊಡಿರಿ, ಆದಷ್ಟು ಹೆಚ್ಚು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಏನು ಅನ್ನಿಸ್ತಕತ್ತೆ ಅನ್ನೋದನ್ನು. ಧನ್ಯವಾದ ರೀ. ಅಲ್ಲ ಪ್ರಿಯಾ, ನೀ ಎಜುಕೇಟೆಡ್ ಆಗಿ ಓದ್ಕೊಂಡಿರೋಳಾಗಿ ಈ ಥರ ತಪ್ಪು ಹೆಂಗೆ ಮಾಡೋಕ್ಕೆ ಸಾಧ್ಯ ಪ್ರಿಯಾ? ನೀನು ಸುಮ್ಮನಿರು, ಹೋಗಲಿ ಹಾಳ್ಬೇಡ. ಇವಾಗ ಅತ್ತೆ ಬಂದು ನೋಡಿದ್ರೆ ಭಾಳ ಕಷ್ಟಕತಿ, ದೊಡ್ಡ ಸಮಸ್ಯೆನಾಗತಿ. ಸುಮ್ಮನಿರು ಪ್ರಿಯಾ, ಇವಾಗ ಸುಮ್ಮನಾಗು ನೀನು. ಅಲ್ಲ ಇವಾಗ ಅವನಿಗೆ ಫೋನ್ ಮಾಡಿದ್ದೆ, ನಿಮ್ಮ ಫ್ರೆಂಡ್ ಅದು ಯಾರೇ ಅಂದೆಲ್ಲ, ಏನಂದ ಅವನಿವಾಗ? ಅದಕ್ಕೆ ಇವಾಗ ಕಾಲ್ ಮಾಡಿದ್ದೆ ನಾನು. ಕಾಲ್ ಮಾಡಿ ಕೇಳಿದೆ ಈ ಥರ ಹಿಂಗಾಗೈತಿ ಅಂತಂದು. ಅದಕ್ಕೆ ಅವನು ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಏನಾದರೂ ತಗೋಬೇಕು ಅಂತ ಅಂದ. ಅದಕ್ಕೆ ಊರಿಗೆ ಬಂದ್ಬಿಡು ನೀನು ಅಂತ ಅಂದ. ಅದಕ್ಕೆ ಗೊತ್ತಿಲ್ಲ, ನಾನು ನಿಮ್ಮಮ್ಮನ್ನ ಕರ್ಕೊಂಡು ಬಾ, ಮದುವೆ ಆಗೋಣ ಅಂತ ಅಂದೆ. ಹಂಗೆ ಮಾಡು ಅನ್ನ ಸುಮ್ಮನೆ. ಅವ್ರ ಅಮ್ಮನ ಅವರು ಒಟ್ಟು ಯಾರು ಕರ್ಕೊಂಡ್ಬಂದು ಹೆಣ್ಣು ಕೇಳಕ್ಕೆ ಹೇಳು, ಮನೆ ಮಾತುಕತೆ ಮಾಡ್ಕೊಂಡು ಬೇಕಂದ್ರೆ ಮದುವೆ ಇದು ಆದ್ರೆ ನಡಿತೈತಿ, ಬಿಟ್ಕೊಳಕ್ಕೆ ಬರ್ತೈತಿ ಪ್ರಿಯಾ. ಇಲ್ಲ ಅಂದ್ರೆ ಬರ್ತಾ ಹೊಟ್ಟೆ ಬರ್ತೈತಿ, ಗೊತ್ತಾಗತ್ತೆ ಎಲ್ಲರಿಗೂ. ನೀನು ನೋಡಿದ್ರೆ ಈ ಥರದ ಡ್ರೆಸ್ ಹಾಕೊಂತಿ, ಎಲ್ಲ ಗೊತ್ತಾಗ್ಬಿಡ್ತೈತಿ ಪ್ರಿಯಾ. ಅದಕ್ಕೆ ನಾನು ಹೇಳಿದೆ ಅವನಿಗೆ, ಹಿಂಗೆ ನಿಮ್ಮ ಮನೆಗೆ ಯಾರನ್ನಾರು ಕರ್ಕೊಂಡು ಬಾ, ಮತ್ತು ನೋಡ್ಕೊಂಡು ಹೋಗು, ಇದನ್ನ ತೆಗ್ಸೋದು ಬೇಡ ಅಂತ ಅಂದೆ. ತೆಗ್ಸೋಣ ಅಂತ ಅಂದ. ಅದಕ್ಕೆ ಅವನು, ಪ್ರಿಯಾ ಈ ಥರ ಆದರೆ ಹೇಗೆ ಪ್ರಿಯಾ? ಇವಾಗ ಸುಮ್ಮನಾಗು ನೀನು. ಇವಾಗ ಅವನು ಈಗ ಅಲ್ಲಿ ಊರಲ್ಲಿದ್ದಾನ, ಈಗ ನಾನು ನೀನು ಅಲ್ಲಿ ಹೋಗ್ಬಿಡೋಣ. ಅಲ್ಲ ಅದಕ್ಕೆ ಇವಾಗ ನಾನು ನೀವು ಹೋದ್ವಿ ಅಂದರೆ ಅಮ್ಮಂಗೆ ಏನು ಹೇಳೋದು? ಅದಕ್ಕೆ ಅಣ್ಣನೂ ಕೇಳ್ತಾನೆ, ಅಪ್ಪನೂ ಕೇಳ್ತಾರೆ, ಏನಂತ ಹೇಳೋದು ಇವಾಗ ಅವ್ರಿಗೆ? ಗೊತ್ತಿಲ್ಲ ಪ್ರಿಯಾ, ಏನೋ ಒಂದು ಹೇಳಬೇಕು. ಇವಾಗ ನಿನ್ನ ಜೀವನ ಸರಿ ಮಾಡಬೇಕಷ್ಟೇ ಪ್ರಿಯಾ. ನನಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಮನೆಗೆ ಹೇಳೋಕ್ಕಾಗಲ್ಲ ಇದನ್ನೆಲ್ಲ. ಇವಾಗ ನೀನು ಹೇಳು, ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೇನು ಕರ್ಕೊಂಡು ಹೋಗ್ತೀನಿ, ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ ಅಂತಂದು ಏನಾದರೂ ಒಂದು ಹೇಳು ಪ್ರಿಯಾ. ಅಲ್ಲ ಅದಕ್ಕೆ ಈಗ ಪ್ರವೀಣಿಗೆ ಹೇಳ. ಬೇಡ ಈಗ ಯಾರಿಗೂ ಹೇಳೋದು ಬೇಡ. ನಾವು ಹೋಗೋಣ, ಹೋಗಿ ಅಲ್ಲಿ ಮಾತಾಡೋಕರ್ತೈತಿ. ನೀ ಏನಿದ್ರು ನೀನು ಬಟ್ಟೆ ಗಿಟ್ಟೆ ಎಲ್ಲ ತಗೋ, ಹೋಗೋಣ ನಾನಿವಾಗ. ಅವತ್ತು ಅಮ್ಮನ ಅತ್ತೆನ ನೀನು ಹೇಳ್ಬೇಕೇನಾದರೂ ನೋಟು ಎಲ್ಲ ಇಟ್ಕೊಂಡಾನಿ. ಇನ್ನೇನು ಹೋಗೋದಷ್ಟೇ. ಅಲ್ಲ ಅವನ ಹತ್ರ ಏನು ಮಾತಾಡಲಿ, ಹೆಂಗೆ ಕೇಳಲಿ, ಅದಕ್ಕೆ ಅಮ್ಮನ ಕಳಿಸು ಅಂತಂದು. ಆಕೆಗೆ ಮತ್ತು ಅನುಮಾನ ಬಂದರೆ ಏನು ಮಾಡೋದು? ಅಲ್ಲ ಒಟ್ಟು ಅವನ್ನ ಅದಕ್ಕೆ ಅಮ್ಮನ ಕಳಿಸು ಅಂತ ಕೇಳೋಕಬೇಕು, ಏನಾರ ಒಂದು ಮಾಡೋ ಅಂತಡಿ. ಅಲ್ಲ ಈಕೆ ಏನು ಮಾಡಾಕತ್ತಾಳ ಬ್ಯಾಗ್ ಹಿಡ್ಕೊಂಡು? ಇನ್ನು 15 ದಿವಸ ಐತಿ ರಜಾ ಅಂತ ಅಂದಿದ್ಲು. ಈಕೆ ಏನು ಮಾಡಾಕತ್ತಾಳ ಬ್ಯಾಗ್ ಹತ್ರ? ಹೋಗಂತಡಿ ಕೇಳೋಣ. ಪ್ರಿಯಾ ಅಮ್ಮ ಮಮ್ಮಿ ಹೇಳು. ಅಲ್ಲ ಯಾಕೆ ಬ್ಯಾಗ್ ತೊಗೊಂಡು ಏನು ಯಾಕೆ ಎಲ್ಲಿ ಹೊಂಟಿದ್ದಿ? ಅಮ್ಮ ನಾನು ಅರ್ಜೆಂಟ್ ಊರಿಗೆ ಹೋಗೋದೈತಿ, ನಂದು ಏನೋ ಎಕ್ಸಾಮ್ಸ್ ನಾಳಿಂದನೇ ಚಾಲೂ ಮಾಡತ್ತಾರಂತ. ಹಾಗಾಗಿ ನನ್ನ ಗೆಳತಿ ಫೋನ್ ಮಾಡಿದ್ಲು, ನನ್ನ ಫ್ರೆಂಡ, ಬಾ ಇವತ್ತು ಅಂತಂದು ಸಂಜಿಕೆಗೆ. ಅದಕ್ಕೆ ಹೊಕ್ಕಾನೇವ. ಆಮೇಲೆ ರೂಮು ಭಾಳ ಗಲೀಜಾಗೈತೆ ಬೇವ ನಂದು. ನಾನು ಸ್ವಚ್ಛ ಮಾಡೋಕೆ ಕೂಡಿಲ್ಲ, ಏನಿಲ್ಲ. ಮನೆ ಓನರ್ ಬಂದ ಅಂದ್ರೆ ಭಯಾಗತ್ತಾನ ಹೆಂಗೆ ಬೇಕಂಗೆ. ಇವಾಗ ಹದಿಯಮ್ಮನ ಕಳಿಸ್ತೀವಿ ಒಟ್ಟು ಒಂದು 2 ದಿವಸದ ಮಟ್ಟಿಗೆ. ಕಳಿಸಿದಿ ಅಂದ್ರೆ ಅಲ್ಲಿ ಓಟು ರೂಮ್ ಮರ ಸ್ವಚ್ಛ ಮಾಡಿಸ್ಕೊತಾನವ. ಕಾಲೇಜಿಗೆ ಹೋಗೋದು ನಾಳಿಂದನ ಪರೀಕ್ಷೆ ಅಂದ್ರೆ ನನಗೂ ಸ್ವಚ್ಛ ಮಾಡೋಕೆ ಕೂಡಂಗೆ ಇಲ್ಲ. ಅಯ್ಯ ಹಂಗಂದ್ರೆ ಹೆಂಗವ? ಇಲ್ಲಿ ಕಳೆ ತೆಗೆದೋದು ಐತಿ, ಮನ್ಯಾಗನ ಬದುಕು ಹಂಗೆ ಹೋಗ್ಕಂತವು. ಮನ್ಯಾಗ ಮಾಡೋರು ಯಾರವ? ನನಗೂ ಸಾಕಾಗತ್ತೆ, ಏನು ಮಾಡೋದು ಹಂಗಿಲ್ಲ ಏನಿಲ್ಲ. ನಿಮ್ಮ ಅತ್ತಿಗೆಮ್ಮನ್ನ 2 ದಿವಸದ ಮಟ್ಟಿಗೆ ಅಂದ್ರೆ ಅಲ್ಲ ನಿಮ್ಮ ಅಣ್ಣನ ಕೇಳಬೇಕು. ಹಿಂಗೆ ಸಡನ್ನಾಗಿ ನೀನು ಈಗ ಕಳಿಸು ಅಂದ್ರೆ ನನಗೆ ಏನು ಹೇಳ್ಬೇಕು ತಿಳಿದಂಗೆ ಆಯ್ತವ. ನಿಮ್ಮ ಅಣ್ಣನ ಕೇಳಬೇಕಿತ್ತು. ಬಿಡ, ಅವನು ಏನು ಅನ್ನಂಗಿಲ್ಲ, ನಾನು ಏನು ಹೇಳಿದ್ರು ಬಿಡ ಒಪ್ಪಂತಾನ, ಏನು ಇದು ಮಾಡೋಂಗಿಲ್ಲ ಅವನೇನು. ಅವನದು ಏನು ಅಡ್ಡಿ ಇಲ್ಲ ಅಂದ್ರೆ ನಡಂಗಿಲ್ಲೇನ ಈಗ ಸ್ವಚ್ಛ ಮಾಡ್ಕೊಳ್ಳಿಲ್ಲದ್ರೆ? ಇಲ್ಲಿ ಬೇವ ಭಾಳ ಹೊಲಸಾಗೈತಿ ರೂಮು. ಮತ್ತು ಓನರ್ ಬಂದ್ರೆ ಖಾಲಿ ಮಾಡಿ ರೂಮ್ ನಾನು ಏನು ಕ್ಲೀನ್ ಇಟ್ಕೊಳಂಗೆ ಇಲ್ಲ, ಹಂಗೆ ಹಿಂಗೆ ಅಂತ ಸುಮ್ಮನೆ ಬೈತಾನೆ ಬೇ. ಕಳಿಸ್ತೇವ 2 ದಿವಸ ಅಷ್ಟೇ. 2 ದಿವಸ ಆದಮೇಲೆ ವಾಪಸ್ ಕಳಿಸ್ತಾನೆ ಬೇ. ನೀನು ನಿನ್ನ ಕರೆಯೋಣ ಅಂದ್ಕೊಂಡೆ, ನೀನು ಬಂದಿದ್ದೆ ಚಲೋ ಆಯ್ತು ನೋಡು. ಈಕೆ ಪ್ರಿಯಾನ್ ಜೊತೆಗೆ ಇದಕ್ಕಂತ ಹೋಗು, ಆಕೆ ಕೊಟ್ಟ ಟೌನ್ಗೆ. ಅಲ್ಲಿ ಏನೋ ಆಕಿದ ರೂಮ್ ಭಾಳ ಹೊಲಸಾಗೈತಂತ, ಒಂದಿಟ್ಟು ಹೋಗಿ ಸ್ವಚ್ಛ ಮಾಡಿಕೊಟ್ಟು ಬಾ. 2 ದಿವಸ ಇದ್ದು
ನಾನು ರೀ ಸರ್ ಅಲ್ರಿ ಇವ್ರನ್ನೂ ಕೇಳ್ಬೇಕಿತ್ತು ರೀ. ಇವ್ರನ್ನೂ ಕೇಳಬೇಕು ಅವ್ರನ್ನೂ ಕೇಳಬೇಕು ಅಂತಂದ್ರೆ ಆಗಂಗಿಲ್ಲ. ನನ್ನ ಮಾತು ನಾನು ಏನು ಹೇಳ್ತೀನಿ ಅದನ್ನು ಒಪ್ಕೊಂತಾನವ. ಅವನದೇನು ಅಡ್ಡಿ ಇಲ್ಲ. ನೀವು ಹೋಗೋದು ಕಲಿ ಬ್ಯಾಗ್ ತೊಗೊಂಡು ನಿನ್ನ ಬ್ಯಾಗ್ನ ಇಟ್ಕೊಪ್ಪಿ. ಆಕೆವು 2 ಜೊತೆ ಅರಿವಿನ ಕರ್ಕೊಂಡು ಹೋಗೋಕಿನ 2 ದಿವಸ ಇದ್ದು ಓಟು ಈಕೆ ಏನೇನು ಹೇಳ್ತಾಳೆ ಎಲ್ಲ ಸ್ವಚ್ಛ ಮಾಡಿಕೊಟ್ಟು ಆಕೆ ಹಾಸಿ ಪಾಸಿ ಎಲ್ಲ ಓದ್ಕೊಟ್ಟು ನೀಟಾಗಿ ಎಲ್ಲ ಎಲ್ಲೆಲ್ಲಿ ಹೇಳ್ತಾಳೆ ಅಲ್ಲಿ ಮಾಡಿಸಿಟ್ಟು ಪೈಖಾನೆ ಬಾತ್ರೂಮ್ ಎಲ್ಲ ನೀಟಾಗಿ ತೊಳೆದು ಕೊಟ್ಟು ಬಾ. ಹೋಗಿರ್ತಿದ್ದು ಎಲ್ಲ ಸ್ವಚ್ಛಾಗಿ ಕೆಲಸ ಮಾಡಿಕೊಟ್ಟೆ ಅಂದ್ರೆ ಆಕೆಗೆ ಹಗುರಕತಿ ಪರೀಕ್ಷೆ ಚಲೋ ಹೋಗ್ಯಾವಂತ. ಏನೋ ಪಾಪ ನಾಳಿಂದನ ಪರೀಕ್ಷೆ ಅಂತ ಹೋಗೋಣಂತದಕ್ಕೆ. ಹೌದ್ರಾ? ಹ್ಞೂ ರೀ ಸರ್. ಪ್ರಿಯಾ ನಾನು 2 ಜೊತೆ ಅರ್ವಿ ಇದ್ರಾಗ ಇಟ್ಕೊ. ವೈನಿ ಏನು ಅನ್ಕೋಬೇಡ್ರಿ ವೈನಿ, ನಾನು ಮಾಡ್ಕೊತಿದ್ನಿ, ನನಗೂ ಕೊಡಂಗಿಲ್ಲ. ಹಾಗಾಗಿ ಬರ್ರಿ ವೈನಿ ಹೋಗ್ಬರೋಣ. ನೀವು ಅಣ್ಣಂದೇನು ಚಿಂತೆ ಮಾಡಬೇಡ್ರಿ ವೈನಿ, ಅಣ್ಣಂಗೆ ಅವ್ವ ಹೇಳ್ತಾಳೆ. ಹೋಗ್ಬರೋಣ ಬರ್ರಿ. ಸರಿ ತಗೋ ಪ್ರಿಯಾ, ಬರ್ತಾನೆ ಹೋಗೋಣ ನೋಡಿ. ಅಲ್ಲೇ ನಿಂತು ಬಿಡಬೇಡ. 2 ದಿವಸ ಅಂದ್ರೆ 2 ದಿವಸಕ್ಕೆ ಕಳಿಸ ಪ್ರಿಯಾ. ಆಕೆ ಹಂಗೆ ಇಲ್ಲಿ ಬದುಕತ್ತವ್ರು ರಗಡ್ ಬದುಕತ್ತವ ಅಂತಂದು ಅಲ್ಲೇ ನಿಂತ್ಲಾ ಕಳಿಸ್ತೇನೆ. ಹ್ಞೂ ಬೇವ ಕಳಿಸ್ತೇನೆ ತಗೋ. ಪ್ರಿಯಾ ಕತ್ಲಾಗಕ್ಕೆ ಬಂತು, ನಾವು ಬೇಗ ಹೋಗ್ಬೇಕು. ಬಸ್ ಎಲ್ಲಿ ತನಕ ಇರ್ತಾವೆ ಅಲ್ಲಿಗೆ? ಅದಕ್ಕೆ ನಾವು ಇನ್ನೊಂದು 10-15 ನಿಮಿಷದಾಗ ಹೋದ್ವಿ ಅಂದ್ರೆ ಲಾಸ್ಟ್ ಬಸ್ ಐತದೆ. ಈಗ 6:45 ಐತಿ. ಆ ಬಸ್ ಸಿಕ್ತಂದ್ರೆ ನಾವು ಸೀದಾ ಹೋಗೋರು ಅಲ್ಲೇ ಎಳ್ಕೊಳೋದು. ನಾ ಅಲ್ಲೋಗಿ ಪ್ರಯಾಣಕ್ಕೆ ಫೋನ್ ಮಾಡಲಲ್ಲ ಅದಕ್ಕೆ ಸುಮ್ಮನೆ ಇವಾಗೇನು ಅವ್ನಿಗೆ ಫೋನ್ ಮಾಡೋಕ್ಕೆ ಹೋಗಬೇಡ ನೀನು. ಅಲ್ಲೇ ಹೋಗಿ ಅಲ್ಲೇ ಬರೋಕೆ ಹೇಳು. ನಾ ಇಲ್ಲಿ ಬಂದಾನಿ ಬಾ ಅಂತಂದು ಅವನಿಗೆ ಬರೋಕೆ ಹೇಳು. ಅವ್ನು ಬಂದ ಮೇಲೆ ಮಾತಾಡೋಣಂತ. ಹ್ಞೂ ಅದಕ್ಕೆ ಹಂಗೆ ಮಾಡ್ತಾನೆ. ಹೋಗೋಣ ಅದಕ್ಕೆ ಬೇಗ ಬೇಗ. ಏನು ರಶ್ ಇರ್ತಾವೆ ಪ್ರಿಯಾ ಬಸ್ಸು. ಅಪ್ಪ ಅಷ್ಟರಲ್ಲಿ ನುಗ್ಲಲ್ಲಿ ಹೇಳ್ಕೊಳತ್ಲೆ ಸಾಕಾಗುತ್ತಪ್ಪ. ಹ್ಞೂ ಅದಕ್ಕೆ ಇಲ್ಲಿ ಭಾಳ ರಶ್ಶು ಬಸ್ಸು. ನಾನು ದಿನ ಇಷ್ಟರಲ್ಲೇ ಓಡಾಡ್ತಿದ್ದೆ. ಅದಕ್ಕೆ ಕಾಲೇಜಿಗೆ ಹೋಗ್ಬೇಕಾರ ಇವಾಗ ಪ್ರಯಾಣಕ್ಕೆ ಕಾಲ್ ಮಾಡಲಲ್ಲ ಅದಕ್ಕೆ. ಹಲೋ ಪ್ರವೀಣ. ಹಲೋ ಹಾಂ ಹೇಳು. ಪ್ರಿಯಾ ಹೇಳು, ಹೇಗಿದೆಯಾ? ಆರಾಮಿದೆಯಾ? ನಾನು ಚೆನ್ನಾಗಿರೋದು ಬೇರೆ ಕಡೆ ಇರಲಿ ಪ್ರವೀಣ. ನಾನಿವಾಗ ಊರಿಗೆ ಬಂದಿದ್ದೀನಿ. ನಾನು ಕಾಲೇಜ್ ರೋಡ್ ಹತ್ರ ತುದಿ ರೋಡ್ನಲ್ಲಿ ನಿಂತ್ಕೊಂಡಿದ್ದೀನಿ. ಬಾ ನೀನು ಮಾತಾಡ್ಬೇಕು ಒಂದು ಸ್ವಲ್ಪ ನಿನ್ನ ಹತ್ರ ನಾನು. ಹೌದಾ? ಹಾಂ ಅಲ್ಲೇ ಇರು, ಬರ್ತೀನಿ ಇವಾಗ. ಸರಿ. ಅದಕ್ಕೆ ಫೋನ್ ಮಾಡಿದ್ದೆ, ಪ್ರವೀಣ ಬರ್ತಾನೆ ಅಂತ ಹೇಳ್ಯಾನತ್ಗೆ. ನಾವು ಇಲ್ಲೇ ಕಾಯೋಣ, ಇನ್ನು ನಮ್ಮ ರೂಮ್ಗೆ ಹೋಗೋಣ ಅದಕ್ಕೆ. ಇಲ್ಲ ಪ್ರಿಯಾ ಬೇಡ ಸುಮ್ಮನಿರು. ಅವನ ಹತ್ರ ಮಾತಾಡ್ಕೊಂಡು ಅವನೇನು ಹೇಳ್ತಾನೆ ಎಲ್ಲ ಕೇಳ್ಕೊಂಡು ಯಾವಾಗ ಬಂದು ನೋಡ್ತಾರೆ, ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಯಾವಾಗ ಬರ್ತಾರೆ ಏನೆಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ಸುಮ್ಮನಿರು. ಸರಿ ಅದಕ್ಕೆ. ಬಂದು ನಿಂತ್ಕೊಂಡಾರಲ್ಲ, ಯಾರ ಕರ್ಕೊಂಡ್ಬಂದ ಜೊತೆಗೆ? ಯಾರು ಇರ್ಬೇಕು ಇವರು? ಗಾಡಿ ಇಲ್ಲೇ ಇರಲಿ, ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡೋಣ. ಪ್ರಿಯಾ ಯಾವಾಗ ಬಂದಿ ಊರಿಂದ? ಇವ್ರು ಯಾರು ಗೊತ್ತಾಗ್ಲಿಲ್ಲಮ್ಮ. ಇವರು ನಮ್ಮ ಅತ್ತಿಗೆಮ್ಮ, ನಮ್ಮ ವೈನಿ. ಇವರ ಹೋಗೋಣ ಬಾ ಮಾತಾಡ್ಕೊಂಬರೋಣ ಏನು ಅನ್ನೋದನ್ನ ಅಂತಂದು ಕರ್ಕೊಂಬಂದ್ರು. ಹಾಗಾಗಿ ಬಂದೆ ನಾನು. ನಿನಗೆ ಮತ್ತು ಈಗ ಹೇಳಿದ್ರಾತು ಅಂತಂದು ಏನು ಹೇಳಿಲ್ಲ ಪ್ರವೀಣ್. ಇವ್ರು ನಮ್ಮ ಅತ್ತಿಗೆಮ್ಮ. ಹೌದಾ? ನಮಸ್ತೆ ರೀ. ಆರಾಮ್ ರೀ? ಹಾಂ ಆರಾಮದೇ ಪ್ರವೀಣ್. ನೀವು ಆರಾಮದಿರಿ? ಮತ್ತು ನಾ ಏನು ಭಾಳ ಮಾತಾಡೋಕ್ಕಾಗಂಗಿಲ್ಲ ಪ್ರವೀಣ್. ನೀವು ಏನು ಮಾಡಿರಿ ಅಂದ್ರೆ ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕು ನೀವು ಹೆಣ್ಣು ನೋಡೋ ಶಾಸ್ತ್ರಕ್ಕೆ. ಅದಕ್ಕೆ ಹಾಗಾಗಿ ಯಾವಾಗ ಬರ್ತೀರಿ ಅನ್ನೋದನ್ನ ಹೇಳ್ರಿ. ಅಲ್ಲ ಈಕೇನ ನಮ್ಮ ಬುಡಕ ಬರಾಕತ್ತಾಳಲ್ಲ, ಹಂಗೆ ಸಡನ್ನಾಗಿ ಕರ್ಕೊಂಬ ಅಂದ್ರೆ ಯಾರನ್ನಂತ ಕರ್ಕೊಂಡು ಹೋಗ್ಲಿ ನಾನು? ನಮ್ಮವ್ವ ಏನಾರು ಕರೆದ್ನಿ ಅಂದ್ರೆ ನಾನು ಮೆಟ್ಲೆ ಹೊಡಿತಾಳ. ಹ್ಞೂ ರೀ, ನಾನು ಏನು ಅನ್ನೋದು ಮನೆ ಮಾತಾಡ್ಕೊಂಡು ಪ್ರಿಯಾನಿದ್ರಿಗೆ ಹೇಳ್ತೇನೆ ರೀ ಯಾವಾಗ ಬರೋದು ಏನು ಅನ್ನೋದು. ಸರಿ ತೊಗೊಳ್ರಿ ಆತ. ನಾನು ಪ್ರಿಯಾನ್ ರೂಮ್ನಾಗ ಇರ್ತಾನೆ 2 ದಿವಸ. ಮತ್ತು ಯಾವಾಗ ಏನು ಅನ್ನೋದನ್ನ ಹೇಳ್ರಿ, ಹೋಗೋಣ ಅಂತ ಅಷ್ಟು. ಹಾಂ ಸರಿ ತೊಗೊಳ್ರಿ ಆತ.